ಚುನಾವಣೆ ದಿನಾಂಕ ಘೋಷಣೆ ಆದ್ಮೇಲೆ ಯಾರು ಎಷ್ಟೇ ದೊಡ್ಡವರಿದ್ರು ಇಬ್ರು ಮಾತನ್ನು ಕೇಳಲೇಬೇಕು. ಮೊದಲನೇದು ಚುನಾವಣಾ ಆಯೋಗದ ಮಾತನ್ನು ಕೇಳಲೇಬೇಕು, ತಪ್ಪಿಸೋದಕ್ಕೆ ಸಾಧ್ಯನೇ ಇಲ್ಲ. ಎರಡನೇದು ಮಾಧ್ಯಮ ಸ್ನೇಹಿತರು ಮಾತನ್ನು ಕೇಳಲೇಬೇಕು, ತಪ್ಪಿಸೋದಕ್ಕೆ ಕೂಡ ಸಾಧ್ಯ ಇಲ್ಲ. ಹಾಗಾಗಿ ಈ ಒಂದು ಶುಭ ಸಂದರ್ಭದಲ್ಲಿ ಬೆಂಗಳೂರು ಕೇಂದ್ರದ ಲೋಕಸಭಾ ಕ್ಷೇತ್ರದೊಂದು ಕಾರ್ಯಾಲಯದೊಂದು ಉದ್ಘಾಟನೆ ಶುಭಾರಂಭ. ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಜನಪ್ರಿಯ ಸಂಸದರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಪಿ.ಸಿ. ಮೋಹನ್ ಅವರೇ, ಬೆಂಗಳೂರು ಕೇಂದ್ರದ ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷ ಆಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಸಪ್ತಗಿರಿ ಗೌಡ್ರೆ, ಹಿರಿಯರು ನಮ್ಮೆಲ್ಲರ ಮಾರ್ಗದರ್ಶಕ ಆಗ್ತಕ್ಕಂಥ ಮಾಜಿ ಮಂತ್ರಿಗಳು ಶಾಸಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಸುರೇಶ್ ಕುಮಾರ್ ಜಿ ಅವರೇ, ಮತ್ತೋರ್ವ ಹಿರಿಯ ಶಾಸಕರು ಆತ್ಮೀಯರಾಗಿರ್ತಕ್ಕಂಥ ರಘುವರೇ, ಗೌತಮ್ ಕುಮಾರ್ ಜೈನ್ ಅವರೇ, ಭಾಸ್ಕರ್ ಅವರೇ, ಪಕ್ಷದ ಎಲ್ಲ ಕಾರ್ಯಕರ್ತ ಬಂಧುಗಳೇ, ಶ್ರದ್ಧೆಯ ತಾಯಂದಿರ ಪತ್ರಿಕಾ ಹಾಗೂ ಮಾಧ್ಯಮದ ಸ್ನೇಹಿತರು, ಎರಡು 2024 ಲೋಕಸಭಾ ಚುನಾವಣೆ ಫಲಿತಾಂಶ ಮಾತ್ರ ಅಧಿಕೃತವಾಗಿ ಘೋಷಣೆ ಆಗಬೇಕಾಗಿದೆ. ಅರ್ಥಾತ್ ಮುಂದಿನ ಲೋಕಸಭಾ ಚುನಾವಣೆ, ಮುಂದೆ ಬರ್ತಕ್ಕಂಥ ಲೋಕಸಭಾ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಕೇಂದ್ರದಲ್ಲಿ 3ನೇ ಬಾರಿಗೆ ಅಧಿಕಾರಕ್ಕೆ ಬರೋದ್ರ ಮುಖೇನ ನರೇಂದ್ರ ಮೋದಿಜಿಯವರು ಮತ್ತೊಮ್ಮೆ ದೇಶದ ಪ್ರಧಾನಮಂತ್ರಿಯಾಗಿ 3ನೇ ಬಾರಿಗೆ ಪ್ರಮಾಣ ವಚನವನ್ನು ತೆಗೆದುಕೊಳ್ಳತಕ್ಕಂಥದ್ದನ್ನ ಯಾವ ದುಷ್ಟಶಕ್ತಿಗಳು ಕೂಡ ತಡೆಯೋದಕ್ಕೆ ಸಾಧ್ಯ ಇಲ್ಲ. ಕೇಂದ್ರದಲ್ಲಿ ಮತ್ತೊಮ್ಮೆ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬರುತ್ತದೆ. ಅದೇ ರೀತಿ ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರದಲ್ಲೂ ಕೂಡ ಭಾರತೀಯ ಜನತಾ ಪಾರ್ಟಿ ಮೇಲೆ ಗೆಲ್ತಕ್ಕಂಥದ್ದು ಪಿ.ಸಿ. ಮೋಹನ್ ಅವರೇ ಗೆಲ್ತಕ್ಕಂಥದ್ದು. ಅದನ್ನು ಕೂಡ ಅದಕ್ಕೆ ಸಾಧ್ಯ ಇಲ್ಲ. ಏನ್ ವಿಜೇಂದ್ರ ಅವರೇ ಅಧ್ಯಕ್ಷರಾಗಿ ಎಲ್ಲ ಮಾಡಿ ಜವಾಬ್ದಾರಿ ತೆಗೆದುಕೊಂಡಿದ್ರು, ಎಷ್ಟೊಂದು ವಿಶ್ವಾಸದಲ್ಲಿ ಮಾತನಾಡುತ್ತಿದ್ದೀರಿ, ಪಿ.ಸಿ. ಮೋಹನ್ ಹೇಗೆ 4ನೇ ಬಾರಿ ಗೆಲ್ಲೋದಕ್ಕೆ ಸಾಧ್ಯ ಅಂತ ನಿಮ್ಮ ಪ್ರಶ್ನೆ ಇರಬೇಕು. ಅದಕ್ಕೂ ಕೂಡ ಉತ್ತರವನ್ನು ಕೊಡ್ತೇನೆ. ನರೇಂದ್ರ ಮೋದಿಜಿಯವರು ಯಾವಾಗ ಕೂಡ ಘೋಷಣೆಗಳು ಯಾವಾಗ ಕೂಡ ಮಾತನಾಡ್ತಾ ಇರ್ತಾರೆ, ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಸಬ್ಕಾ ವಿಶ್ವಾಸ ಸಬ್ಕಾ ಪ್ರಯಾಸಕ್ಕೆ ಸಾಥ್ ಅಂತೇಳಿ. ಬಹುಶಃ ನರೇಂದ್ರ ಮೋದಿಜಿಯವರು ಈ ದೇಶವನ್ನ 2047 ಇಸ್ವಿಗೆ ಒಂದು ಅಭಿವೃದ್ಧಿ ಹೊಂದಿರತಕ್ಕಂಥ ದೇಶ ಆಗಿ ಪರಿವರ್ತನೆ ಮಾಡಬೇಕು ಅನ್ನೋ ಕನಸನ್ನು ಇಟ್ಟುಕೊಂಡು ಹೊರಟಿದ್ದಾರೆ. ಹಾಗಾಗಿ ಮೋದಿಜಿಯವರು ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಸಬ್ಕಾ ವಿಶ್ವಾಸ ಅಂತ ಹೇಳ್ತಿದ್ದರು. ಆದ್ರೆ ಅವ್ರಿಗಿಂತ ಮುಂಚೆನೆ, ಮೋದಿ ಅವ್ರಿಗಿಂತ ಮುಂಚೆನೆ ಯಾರೊಬ್ಬ ಸಂಸದರು ಜನಾನುರಾಗಿಯಾಗಿ ಎಲ್ಲಾ ಪಕ್ಷದ ಜೊತೆ ಸ್ನೇಹವನ್ನು ಇಟ್ಕೊಂಡು, ಯಾರು ಕೂಡ ಅನ್ಯತಾ ಭಾವಿಸಬೇಡಿ, ಮಾಧ್ಯಮದವರು ಕೂಡ ಇಲ್ಲ ಇದ್ದಾರೆ. ಪಿ.ಸಿ. ಮೋಹನ್ ಅಂತ ಹೇಳಿದ್ರೆ ಕೇವಲ ಬಿಜೆಪಿ ಕಾರ್ಯಕರ್ತರು ಅಷ್ಟೇ ಇಷ್ಟಪಡ್ತಕ್ಕಂಥದ್ದಲ್ಲ. ಕಾಂಗ್ರೆಸ್ ಪಕ್ಷವನ್ನು ಇಷ್ಟಪಡ್ತಾರೆ ಮೋಹನ್ ಜಿ ಅವರು, ಜೆಡಿಎಸ್ ಪಕ್ಷವನ್ನು ಇಷ್ಟಪಡ್ತಾರೆ. ಒಂದೇ ಒಂದು ಬದಲಾವಣೆ ಏನಪ್ಪಾ ಅಂತಂದ್ರೆ ಜೆಡಿಎಸ್ ನಮ್ಮ ಜೊತೆಗೆ ಅಧಿಕೃತವಾಗಿ ಹೊಂದಾಣಿಕೆ ಆಗಿದ್ದಾಗ ಒಂದು ಸಮಸ್ಯೆ ಬಗೆಹರಿಸಿದೆ. ಅರ್ಥಾತ್ ಅಂದ್ರೆ ನಾವು ಅಂದ್ರೆ ನಿಜವಾಗ್ಲೂ ಕೂಡ ಸಜ್ಜನ ರಾಜಕಾರಣಿ ಪಿ.ಸಿ. ಮೋಹನ್ ಜಿ ಅವರು ಜನಾನುರಾಗಿಯಾಗಿ ಎಲ್ಲರ ಜೊತೆ ವಿಶ್ವಾಸವನ್ನ ಉಳಿಸಿಕೊಂಡು ಬೆಳೆಸಿಕೊಂಡು ಜನರಿಂದ ಜನರಿಗಾಗಿ ಜನರಿಗೋಸ್ಕರ ತಮ್ಮ ಜೀವನವನ್ನ ಮುಡುಪಾಗಿಟ್ಟಿರ್ತಕ್ಕಂಥವ್ರು ನಮ್ಮ ಆತ್ಮೀಯರಾಗಿರ್ತಕ್ಕಂಥ ಪಿ.ಸಿ. ಮೋಹನ್ ಜಿ ಅವರು ನಮ್ಮ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿ ಅನ್ನೋದನ್ನ ಬದಿಗಿಟ್ಟು ನಾನೊಬ್ಬ ರಾಜ್ಯದ ಅಧ್ಯಕ್ಷರಾಗಿ ಹೇಳೋದಾದ್ರೆ ನಿಜವಾಗ್ಲೂ ಕೂಡ ರಾಜಕಾರಣದಲ್ಲಿ ಇಂಥ ಉತ್ತಮ ರಾಜಕಾರಣಿಯನ್ನ ಬೆಳೆಸತಕ್ಕಂಥದ್ದು ಉಳಿಸಿಕೊಳ್ತಕ್ಕಂಥದ್ದು ನಮ್ಮೆಲ್ಲರೂ ಕೂಡ ಕರ್ತವ್ಯವಿದೆ. ಆ ಕರ್ತವ್ಯವನ್ನ ದೇಶದ ಅಭಿವೃದ್ಧಿಯ ದೃಷ್ಟಿಯಿಂದ, ನಮ್ಮ ಬೆಂಗಳೂರು ಕೇಂದ್ರದ ಅಭಿವೃದ್ಧಿಯ ದೃಷ್ಟಿಯಿಂದ ತಾವೆಲ್ಲರೂ ಕೂಡ ಸುರೇಶ್ ಕುಮಾರ್ ಹೇಳಿದಾಗೆ ರಾತ್ರಿನೂ ಕೂಡ ಹಗಲು ಅಂತ ತಿಳ್ಕೊಂಡು ಹಗಲು ರಾತ್ರಿ ನಾವು ಶ್ರಮವನ್ನು ಹಾಕಿದಾಗ ನಿಶ್ಚಿತವಾಗಿ ಜುಲೈ 4ನೇ ತಾರೀಕು ಮತ ಎಣಿಕೆ ಶುರುವಾದಾಗ ಪಿ.ಸಿ. ಮೋಹನ್ ಅವರು ದೊಡ್ಡ ಅಂತರದಿಂದ ಗೆಲ್ತಿದ್ದಾರೆ ಅಂತೇಳಿ ಮೊದಲ ಫಲಿತಾಂಶ ನಾವು ಬೆಂಗಳೂರು ಕೇಂದ್ರಕ್ಕೆ ಬರ್ತೇವೆ. ಆ ರೀತಿ ದೊಡ್ಡ ಅಂತರದಲ್ಲೂ ಕೂಡ ಗೆಲ್ಲಿಸುವ ನಿಟ್ಟಿನಲ್ಲಿ ಅಹೋರಾತ್ರ ಶ್ರಮವನ್ನು ಹಾಕಬೇಕು ಅಂದ್ರೆ ಕೊನೆಯದೇ ಒಂದು ಮಾತನ್ನ ಹೇಳ್ತೇನೆ.
ನಿನ್ನೆ ನಮ್ಮ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಗುಲ್ಬರ್ಗದಲ್ಲಿ ಚುನಾವಣಾ ಪ್ರಚಾರಕ್ಕೆ ಅವರು ಕೂಡ ಭಾಗವಹಿಸಿದ್ರು. ನಾನು ಕೂಡ ರಾಜ್ಯದ ಅಧ್ಯಕ್ಷರಾಗಿ ಭಾಷಣ ಮಾಡ್ಕೊಂಡು ಮಾತನಾಡಿದ್ದೇನೆ. ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಪ್ರಶ್ನೆ ಹಾಕಿದ್ದಾರೆ ನಿನ್ನೆ ದಿನ. ಏನ್ರಿ ನರೇಂದ್ರ ಮೋದಿಯವರ ಕೊಡುಗೆ ಏನು ಕರ್ನಾಟಕ ರಾಜ್ಯಕ್ಕೆ ಅಂತೇಳಿ. ಕರ್ನಾಟಕ ರಾಜ್ಯಕ್ಕೆ ನರೇಂದ್ರ ಮೋದಿಜಿಯವರ ಪ್ರಧಾನಮಂತ್ರಿಗಳ ಕೊಡುಗೆ ಏನು ಅಂತೇಳಿ ಪ್ರಶ್ನೆಯನ್ನ ಮಾಡಿದ್ದಾರೆ. ಮೋದಿಯವರು ನಮ್ಮ ರಾಜ್ಯಕ್ಕೆ ಬೆಂಗಳೂರಿಗೆ ಯಾವ ರೀತಿ ಹಣವನ್ನು ಕೊಟ್ಟಿದ್ದಾರೆ ಅಭಿವೃದ್ಧಿಗೆ ಚರ್ಚೆ ಮಾಡೋದಕ್ಕೆ ಹೋಗುದಿಲ್ಲ. ನಿನ್ನೆ ಗುಲ್ಬರ್ಗ ಆ ವೇದಿಕೆಯಿಂದ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾವು ಮಾತನಾಡಿದ್ದೇನೆ. ಸಿದ್ದರಾಮಯ್ಯನವರೇ, ನಿಮ್ಮ ಪ್ರಶ್ನೆಗೆ ಉತ್ತರವನ್ನ ನರೇಂದ್ರ ಮೋದಿಜಿಯವರು ರಾಜ್ಯಕ್ಕೆ ಏನು ಅಭಿವೃದ್ಧಿ ಕೆಲಸಗಳನ್ನ ಮಾಡಿದ್ದಾರೆ, ರಾಜ್ಯಕ್ಕೆ ಏನು ಒಳಿತನ ಮಾಡಿದ್ದಾರೆ ಅನ್ನೋದಕ್ಕೆ ನಾವು ಉತ್ತರ ಕೊಡೋದಿಲ್ಲ. ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ರಾಜ್ಯದಲ್ಲಿ 28ಕ್ಕೆ 28 ಕ್ಷೇತ್ರಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಮತ್ತು ಜೆಡಿಎಸ್ ಅಭ್ಯರ್ಥಿಗಳನ್ನ ಗೆಲ್ಲಿಸುವ ಮುಖೇನ ರಾಜ್ಯದ ಪ್ರಜ್ಞಾವಂತ ಮತದಾರರು ಉತ್ತರವನ್ನು ಕೊಡ್ತಾರೆ ಅನ್ನೋ ಮಾತನ್ನ ಹೇಳಿದ್ದೇನೆ. ಆ ಉತ್ತರನ ಏನು ನಿನ್ನೆ ಹೇಳಿದ್ದೇನೆ. ಇವತ್ತು ಬೆಂಗಳೂರು ಕೇಂದ್ರದಲ್ಲೂ ಕೂಡ ನನ್ನ ಮಾತನ್ನ ಉಳಿಸ್ತಕ್ಕಂಥ ಕೆಲಸ ನಮ್ಮ ಕಾರ್ಯಕರ್ತರು ಮಾಡ್ತಾರೆ ಅನ್ನೋ ವಿಶ್ವಾಸ ಇದೆ. ದೊಡ್ಡ ಅಂತರದಲ್ಲಿ ಗೆದ್ದು ಪಿಸಿ ಮೋಹನ್ ನಾವು ನಮ್ಮ ಅಧ್ಯಕ್ಷ ಹೇಳಿದ್ದಾರೆ, ರಾಷ್ಟ್ರೀಯ ಅಧ್ಯಕ್ಷರು, ಮೇರಾ ಬೂತ್ ಸಬ್ಸೆ ಮಜಬೂತ್ ಅಂತಕ್ಕಂಥದ್ದನ್ನ ಪಕ್ಕದ ಬೂತ್ ಏನಾಗ್ತದೆ, ಪಕ್ಕದ ವಿಧಾನಸಭಾ ಕ್ಷೇತ್ರದಲ್ಲಿ ಏನಾಗ್ತದೆ ಅದ್ರ ಬಗ್ಗೆ ನಾವು ತಲೆ ಕೆಡಿಸಿಕೊಳ್ಳಬೇಡ. ನಮ್ಮ ಬೂತ್ಗಳನ್ನ ಭದ್ರಪಡಿಸತಕ್ಕಂಥ ಕೆಲಸ ನಾವು ಮಾಡೋಣ ಅಂತಕ್ಕಂಥ ಮಾತನ್ನ ಹೇಳ್ತಾ ತಮ್ಮೆಲ್ಲರೂ ಕೂಡ ಒಳ್ಳೇದಾಗಲಿ ಅಂತೇಳಿ ಮೋಹನ್ ಜಿ ಕೂಡ ಶುಭಾನ ಹಾರೈಸ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ, ಭಾರತೀಯ ಜನತಾ ಪಾರ್ಟಿ ಜಯ. ನರೇಂದ್ರ ಮೋದಿ ಅವರ ಕನಸು ನಮಸ್ಕಾರ. ನಮಸ್ಕಾರ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.